ಸುರಪುರದಲ್ಲಿ ಅನುದಾನ ದುರುಪಯೋಗ ಹಾಗೂ ವಂಚನೆ ಆರೋಪ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಲು ಕರವೇ ಆಗ್ರಹ. ಸುರಪುರ ಜೂನ್ 1 ನಗರದ ಆಶೂರ್ ಖಾನ್ ಸುನ್ನಿ ದಾರುಲ್ ಉಲ್ಮ್ ಫೈಜಾನಿ ಇ ಗೋಸಿಯಾ ಅಂಜುಮ್ ಮಸೀದಿ ಮತ್ತು ಮದರಸಾ ಕಬಡಗೇರ ಸಂಸ್ಥೆಯ ವಾಸ್ತವದಲ್ಲಿ ಅಸ್ತಿತ್ವದಲ್ಲಿಲ್ಲದೆ ಕೇವಲ ಕೋಟಾ ದಾಖಲೆಗಳನ್ನು ತೋರಿಸಿ ಸರ್ಕಾರದಿಂದ ಅನುದಾನ ಪಡೆದು ವಂಚನೆ ನಡೆಸಿದೆ ಎಂಬ ಆರೋಪ ಕೇಳಿಬಂದಿದ್ದು, ಈ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿ ಒತ್ತಾಯಿಸಿದೆ. ಅದೇ ರೀತಿ ನಗರದ ಹಳೆಯ ಬಸ್ ನಿಲ್ದಾಣದ ಸಮೀಪದಲ್ಲಿರುವ ಅಫ್ಜಲ್ ದವಾಲ್ ಮಸೀದಿ ಮತ್ತು ದರ್ಗಾ ಇಸ್ತಕ್ ಅಲಿ ಖಾದ್ರಿ ಸುನ್ನಿ ಸಂಸ್ಥೆಗೆ ಸರ್ಕಾರದಿಂದ ಬಿಡುಗಡೆಯಾದ ಅನುದಾನವನ್ನ ದುರುಪಯೋಗ ಪಡಿಸಿಕೊಂಡು ವಂಚನೆ ನಡೆಸಲಾಗಿದೆ ಎಂದು ಆರೋಪಿಸಿ ಸಂಬಂಧಪಟ್ಟವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಆಗ್ರಹಿಸಲಾಗಿದೆ. ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿ ವತಿಯಿಂದ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿ ಜಿಲ್ಲಾ ಅಧ್ಯಕ್ಷ ಸಂಜೀವಪ್ಪ ದರ್ಬಾರಿ, ಜಿಲ್ಲಾ ಉಪಾಧ್ಯಕ್ಷ ಕೆ ಪಾಷಾ ಮಾಸ್ಟರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಾಸಿಂ ದೊಡ್ಮನಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಎಂಡಿ ಇಲಿಯಾಸ್ ಸೇರಿದಂತೆ ರಾಘು ಮೋಜಂಪುರ, ಹನುಮಂತ್ ಕಬಡಗೇರ, ಅರ್ಜುನ್ ಪಿ ಹಾಗೂ ಇತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೇವಲ ದಾಖಲೆಗಳನ್ನು ತೋರಿಸಿ ಆ ಪೇಸ್ಮ್ಯಾನ್ ಮತ್ತು ಸರ್ಕಾರಕ್ಕೆ ಖರೀದಿ ಮಾಡಿ ತಿಂಗಳ ಮಾಸಿಕ ಹಣವನ್ನು ತೆಗೆದುಕೊಂಡು ದುರುಪಯೋಗಪಡಿಸಿಕೊಂಡು ವ್ಯಕ್ತಿಗಳ ಮೇಲೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕನ್ನಡ ಪ್ರಕರಣ ದಾಖಲಿಸಿ ಬಂಧಿಸಿ ದುರುಪಯೋಗದಂತ ಹಣವನ್ನು ಮರಳಿ ಸರ್ಕಾರಕ್ಕೆ ಕಟ್ಟಿಕೊಳ್ಳಬೇಕು. ಈ ಮೂಲಕ ನಾವು ಜಿಲ್ಲಾಧಿಕಾರಿ ಮಾನ್ಯರ ಈ ಮೇಲ್ಕಾಣಿಸಿ ವಿಷಯಕ್ಕನುಸಾರವಾಗಿ ನಾಲ್ಕು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಧ್ವನಿ ಜಿಲ್ಲಾ ಸಮಿತಿ ಯಾದಗಿರಿ ಜಿಲ್ಲೆ ಯಾದಗಿರಿಗೂ ತಮ್ಮನ್ನು ವಿನಂತಿಸಿಕೊಳ್ಳುವುದೆಂದರೆ ಸುರಪುರ ನಗರಸಭಾ ಯಾದಗಿರಿ ಅಜುಮ್ ಮಜೀದ್ ಮತ್ತು ಮದ್ರಾಸ್ ಕಬಡಿಗೇರ ಈ ಸಂಸ್ಥೆಯ ಸ್ಥಳದಲ್ಲಿ ಯಾವುದೇ ಕಾಮಗಾರಿ